ಸಾಮಾನ್ಯವಾಗಿ ನೀವು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ? ಸಿಬ್ಬಂದಿಗಳು ಬಂದು ಕರೆಂಟ್ ಫೀಸ್ ಅನ್ನು ಕಿತ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಸಚಿವರು ಕರೆಂಟ್ ಬಿಲ್ ಕಟ್ಟಿಲ್ಲ. ವಿದ್ಯುತ್ ಬಿಲ್ ಕಟ್ಟೋದಕ್ಕೂ ಸಚಿವರ ಹತ್ರ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ. ಹೆಸ್ಕಾಂಗೆ ವಿದ್ಯುತ್ ಬಿಲ್ ಕಟ್ಟದ ಸಚಿವ ಮಂಕಾಳ್ ವೈದ್ಯ ಕಳೆದ 1 ವರ್ಷದಿಂದ ವಿದ್ಯುತ್ ಬಿಲ್ ಅನ್ನು ತುಂಬೇ ಇಲ್ಲಂತೆ ಮಾನ್ಯ ಸಚಿವರು. 8,17,415 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಭಟ್ಕಳದ ಮನೆ, ಶಾಲಾ ಕಟ್ಟಡ ಸೇರಿ ಹಲವು ಕಟ್ಟಡಗಳ ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು. ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಭಟ್ಕಳದ ನಾಗೇಶ್ ನಾಯ್ಕ್ ಅವರು. ಸಾಮಾನ್ಯ ಜನರಾಗಿದ್ದರೆ ಸಿಬ್ಬಂದಿಗಳು ಹೀಗೆ ವರ್ತಿಸ್ತಾ ಇದ್ರಾ ಅಂಥೇಳಿ, ವಿದ್ಯುತ್ ಬಿಲ್ ತುಂಬದೇ ಇದ್ದಿದ್ರೆ ಇಷ್ಟು ಈಸಿಯಾಗಿ ಬಿಟ್ಬಿಡ್ತಿದ್ರಾ ಅಂತ. ಜನಸಾಮಾನ್ಯರಿಗೊಂದು ಕಾನೂನು, ಜನಪ್ರತಿನಿಧಿಗಳಿಗೊಂದು ಕಾನೂನಾ ಅಂಥೇಳಿ ಜನರು ಕೂಡ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಒಂದಲ್ಲ ಎರಡಲ್ಲ 8,17,415 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿರುವಂಥದ್ದು. ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಚಿವರ ಬಳಿ ದುಡ್ಡೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನವೀನ್ ಸಾಗರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್ ಸಾಗರ್, ಸಾಮಾನ್ಯವಾಗಿ ನೀವುಗಳು ಈ ರೀತಿಯ ಕೆಲಸ ಮಾಡಿದ್ರೆ ಹೇಳ್ದೆ ಕೇಳ್ದೆ ಹಿಂದೂ ಮುಂದೆ ನೋಡ್ದೇನೆ ವಿದ್ಯುತ್ ಫೀಸ್ ಅನ್ನು ಕಿತ್ಕೊಂಡು ಹೋಗ್ಬಿಡ್ತಿದ್ರು. ಬಟ್ ಸಚಿವರ ನಿಟ್ಟಿನಲ್ಲಿ ಆ ಕೆಲಸ ಆಗಿದೆಯಾ? ಸಚಿವರ ಬಳಿ ವಿದ್ಯುತ್ ಬಿಲ್ ಕಟ್ಟೋದಕ್ಕೂ ದುಡ್ಡಿಲ್ವಾ, ಹೇಗೆ ಅಂತ ಹೇಳಿದು? ಏನಂತಂದ್ರೆ ಭಟ್ಕಳದಲ್ಲಿರುವಂತ ಅವರ ನಿವಾಸ, ಕಚೇರಿ ಹಾಗೆ ಅವರ ಶಾಲೆಗೆ ಸಂಬಂಧಪಟ್ಟ ಹಾಗೆ 1 ವರ್ಷದ ಬಿಲ್ಗಳನ್ನ ಉಳಿಸ್ಕೊಂಡಿದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಬಿಲ್ಗಳ ಇರುವಂತದ್ದು ಒಟ್ಟಾರೆಯಾಗಿ. ಆದ್ರೆ ಇಷ್ಟು 1 ವರ್ಷಗಳ ಕಾಲ ಆದ್ರೂ ಕೂಡ ಅವರ ಮನೆಯಲ್ಲಿರೋ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡೋದಾಗ್ಲಿ ಅಥವಾ ಬೇರೆ ರೀತಿಯ ಕ್ರಮಗಳನ್ನ ಅಂದ್ರೆ ನೋಟಿಸ್ ಕೊಡೋದಾಗ್ಲಿ ಅಥವಾ ಹೆಸ್ಕಾಂ ಇಲಾಖೆಯಿಂದ ಏನು ಕ್ರಮಗಳನ್ನ ಕೈಗೊಳ್ಳಬೇಕು, ಪ್ರಾಥಮಿಕ ಏನು ಕ್ರಮಗಳನ್ನ ಕೂಡ ಕೈಗೊಳ್ಳಿಲ್ಲ. ಈ ರೀತಿಯಾಗಿ ಉಳ್ಳವರಿಗೊಂದು ನಿಯಮ, ಮತ್ತೆ ಯಾರಿಗೆ ಬಡವರು ಇರ್ತಾರೋ ಅವರಿಗೊಂದು ನಿಯಮ ಅನ್ನುವಂತಹ ಆ ಕೆಲಸವನ್ನ ಭಟ್ಕಳದ ಹೆಸ್ಕಾಂ ಇಲಾಖೆ ಮಾಡಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಅವರ ವಿದ್ಯುತ್ ಬಿಲ್ಗಳು ಬಾಕಿ ಇದೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಎಲ್ಲೂ ಕೂಡ ಹೊರಗಡೆ ಗೊತ್ತಿರಲಿಲ್ಲ. ಮಾಹಿತಿ ಹಕ್ಕಿನಲ್ಲಿ ಹೊನ್ನಗದ್ದೆಯ ನಾಗೇಶ್ ನಾಯ್ಕ ಎಂಬುವರು ಹಾಕಿದಾಗ ಈ ವಿಷಯಗಳು ಬೆಳಕಿಗೆ ಬರ್ತದೆ. ಅದರ ನಂತರದಲ್ಲಿಯೂ ಕೂಡ ಇವತ್ತಿನವರೆಗೂ ಕೂಡ ಅವರ ಮನೆಯ ಕಚೇರಿಯ ಯಾವುದನ್ನು ಕೂಡ ಆ ಬಿಲ್ಗಳನ್ನ ಬಾಕಿ ಇರುವುದನ್ನ ವಸೂಲಿ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಓಕೆ, ಥ್ಯಾಂಕ್ ಯು ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.